ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಈ ದಿನ ನಾನು ಗ್ರೂಪ್ ಬಿ, ಈ ಏನು BCW ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಅಥವಾ ಡಿಸ್ಟ್ರಿಕ್ಟ್ ಗೆಜೆಟೆಡ್ ಮ್ಯಾನೇಜರ್ ಪೋಸ್ಟಿಗೆ ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಾಗಿದೆ, ಬೋತ್ HK ಆ್ಯಂಡ್ ನಾನ್ HKಗೆ. ಎಷ್ಟು ಪೋಸ್ಟ್ ಇತ್ತು ಆ ಒಂದು ನೋಟಿಫಿಕೇಷನ್ ಸುಮಾರು 277 ಪೋಸ್ಟ್ ಇತ್ತು. ಅದರಲ್ಲಿ BCW HK ಬಂದು ಎಷ್ಟು 19 ಪೋಸ್ಟ್ ಇತ್ತು, ನಾನ್ HK ಬಂದು ಎಷ್ಟು ಅರೌಂಡ್ 21 ಪೋಸ್ಟ್ ಇತ್ತು. ಆಲ್ಮೋಸ್ಟ್ ಎಲ್ಲ ಕೆಟಗರಿಗೂ 1, 1, 2 ಪೋಸ್ಟ್ಗಳಿದ್ದಾವೆ. ಇಲ್ಲಿ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇರೋಂಥ ವಿಚಾರ ಏನು ಅಂದರೆ, ಆಫ್ಟರ್ ರಿವೈಸ್ಡ್ ಕೀ ಆನ್ಸರು, ಅಫಿಷಿಯಲ್ ಕೀ ಆನ್ಸರ್ಗಳಾದಮೇಲೆ ಸುಮಾರು ಜನ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾ ಇದ್ದೀರಿ, ಸರ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಅಂಥೇಳಿ ಕೇಳ್ತಾ ಇದ್ದೀರಿ. ಆ ಒಂದು ವಿಚಾರ ಇದು ಫೈನಲ್ ಅಲ್ಲ. ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಅವರು ಬೇರೆ ಬೇರೆ ಥರ ಎಕ್ಸ್ಪೆಕ್ಟೇಷನ್ಸ್ನ ನೋಡ್ತಾ ಇದ್ದಾರೆ. ನಾನು ಒಂದು ಡೇಟಾ, ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಪೋಲನ್ನು ಕ್ರಿಯೇಟ್ ಮಾಡಿದ್ವಿ. ಅದರ ಪ್ರಕಾರ ಒಂದು ಏನು ಮ್ಯಾಕ್ಸಿಮಮ್ ಒಂದು 60 ಜನ ಡೇಟಾ ಶೇರ್ ಮಾಡಿದ್ದಾರೆ. ಅದೆಷ್ಟು ಮಟ್ಟಿಗೆ ಜೆನ್ಯೂನ್ ಡೇಟಾ ಅಂತ ಗೊತ್ತಿಲ್ಲ. ಫಸ್ಟು HK ಅಂತ ಬರೋದಾದರೆ ಇಲ್ಲಿ 7 ಡಿಸ್ಟಿಕ್ ಅವ್ರು ಮಾತ್ರ ಏನು ಎಕ್ಸಾಮನ್ನು ಬರೆದಿದ್ರು. ಆ 7 ಡಿಸ್ಟಿಕಲ್ಲಿ ಎಕ್ಸಾಮ್ಗೆ ಅಟೆಂಡ್ ಆಗಿರೋರು ಕೂಡ ಅಷ್ಟೇ ಕಡಿಮೆ ಇದ್ದಾರೆ. ತುಂಬ ಕಡಿಮೆ ಇರೋದ್ರಿಂದ ಇಲ್ಲಿ HKಗೆ ಸ್ವಲ್ಪ ಕಟ್ ಆಫು ಕಡಿಮೆ ಆಗುತ್ತೆ. ಪೇಪರ್ 1 ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು, ಹಾರ್ಡ್ ಇತ್ತು, ಸ್ವಲ್ಪ ಲೆವೆಲ್ ಏನಿತ್ತು ಸ್ವಲ್ಪ ಹಾರ್ಡ್ ಇತ್ತು. ಪೇಪರ್ 2 ಈಸಿ ಇತ್ತು. ಎಲ್ಲರೂ ಏನಂತಿದ್ದಾರೆ 450 ಹಾಗೆಲ್ಲ ಬರುತ್ತೆ ಅಂತ ಹೇಳ್ತಿದ್ರು. ಇದೇನು ಮೊದಲಿಗೆ ಕೀ ಆನ್ಸರ್ ಬಿರೋಕ್ಕಿಂತ ಮುಂಚೆ. ಈಗ ರಿವೈಸ್ಡ್ ಕೀ ಆನ್ಸರ್ ಬಿಟ್ಟ ಮೇಲೆ GMಗೆ ಮೋಸ್ಟ್ ಪ್ರಾಬಬ್ಲಿ 385 ಪ್ಲಸ್ಸಿಂದ 410ವರೆಗೂ ಹೋಗ್ಬೋದು. 410ವರೆಗೂ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇದೆ. ಇಷ್ಟು ಮಾರ್ಕ್ಸ್ ಬಂದಿದ್ರೆ ನೀವು ಸೇಫು. ಆಲ್ಮೋಸ್ಟ್ ಇದಕ್ಕಿಂತ ಕಡಿಮೆನೂ ಕೂಡ ನಿಲ್ಲೋ ಚಾನ್ಸಸ್ ಇದೆ GMಗೆ. ಇದು ನಾನು ಮಾತಾಡ್ತಾ ಇರೋದು HKದು. SC ಮತ್ತು ST ಅವ್ರಿಗೆ ಯಾರೆಲ್ಲ 345 ಪ್ಲಸ್ ಇದ್ದೀರಿ ಅವರೆಲ್ಲ ಆಲ್ಮೋಸ್ಟ್ 1:3ಗೆ ನಿಮ್ಮ ಹೆಸರು ಬರುತ್ತೆ ವೆರಿಫಿಕೇಷನ್ಗೆ. ಕೆಟಗರಿ 1 ಕೂಡ ಅಷ್ಟೇ 345 ಪ್ಲಸ್ ಬಂದಿದ್ದರೆ ನಿಮ್ಮ ವೆರಿಫಿಕೇಷನಿಗೆ ಬರುತ್ತೆ. ಅದಾದಮೇಲೆ ಯಾವುದು 2A ಅವರು 350, 360 ಈ ರೇಂಜಲ್ಲಿ ಇರುತ್ತೆ ನಿಮ್ಮ ಸ್ಕೋರು. 2B ಅವರು ಯಾರೋ ಒಬ್ಬರು 380 ಮಾಡಿದ್ದೀನಿ ಸರ್ ಅಂತ ಹೇಳ್ತಾಯಿದ್ರು. ಒಂದು 360 ರೇಂಜಿಗೆ ನಿಂತ್ಕೋಬೋದು ಅವ್ರದ್ದು, ಯಾಕಂದರೆ ಒಂದೇ ಪೋಸ್ಟ್ ಇದೆ ಅವರಿಗೆ. ಆಮೇಲೆ 3A ಮತ್ತು 3Bಗೆ ಮತ್ತು GMಗೆ ಏನೂ ಡಿಫ್ರೆನ್ಸ್ ಇರಲ್ಲ. ಏನೊಂದು 370 ಪ್ಲಸ್ ಹೋದರೆ ಎರಡಕ್ಕೂ ಆಶ್ಚರ್ಯ ಇಲ್ಲ. ಇದು HKದಾಯಿತು. HK ಆದಮೇಲೆ ನೆಕ್ಸ್ಟ್ ಬರೋದೇನು ನಮಗೆ ನಾನ್ HK. ನಾನ್ HKಲಿ ಸ್ನೇಹಿತರೆ ಎಷ್ಟಿತ್ತು ಪೋಸ್ಟ್ಗಳು? ಸುಮಾರು 21 ಪೋಸ್ಟ್ ಇತ್ತು. ಇಲ್ಲಿ GMಗೆ ಅರೌಂಡ್ 430 ಪ್ಲಸ್ ಹೋಗುತ್ತೆ. SC ST ಅವ್ರಿಗೆ 370 ಪ್ಲಸ್ ಹೋದರೂ ಆಶ್ಚರ್ಯ ಇಲ್ಲ. ಆಮೇಲೆ ಕೆಟಗರಿ 1 ಅಷ್ಟೇ 370 ಪ್ಲಸ್ ಹೋಗ್ಬೋದು. ಆಮೇಲೆ 2A ಮತ್ತು 2B ಅವ್ರಿಗೂ 380 ಪ್ಲಸ್ ಹೋಗ್ಬೋದು. ಯಾಕಂದರೆ ಇಲ್ಲಿ 31 ಜಿಲ್ಲೆಯವರು ಕೂಡ ಬರೆದಿರೋದು, ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಇದೆ ಇಲ್ಲಿ. ಅದಕ್ಕೆ 3A ಮತ್ತು 3B ಆ್ಯಸ್ ಯೂಶ್ವಲ್ 400 ಪ್ಲಸ್ ಇದ್ದರೆ ನೀವು ಸೇಫ್ ಆಗಿರ್ತೀರ. ಇದಿಷ್ಟು ನನ್ನ ಪ್ರೆಡಿಕ್ಷನ್ ಸ್ನೇಹಿತರೆ. ಒಂದು 10 ಮಾರ್ಕ್ಸ್ ಜಾಸ್ತಿ ಆಗ್ಬೋದು, 10 ಮಾರ್ಕ್ಸ್ ಕಡಿಮೆ ಆಗ್ಬೋದು. ಇಷ್ಟೆಲ್ಲ ಮಾರ್ಕ್ಸ್ ಯಾರಿಗೆಲ್ಲ ಬಂದಿದೆ, ನೀವು 1:3 ವೆರಿಫಿಕೇಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ. ನಿಮ್ಮ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೊಳ್ಳಿ. ಇನ್ನು ಹಾರ್ಡ್ಲಿ ಇನ್ನೊಂದು ತಿಂಗಳು, 1.5 ತಿಂಗಳಲ್ಲಿ ಆಲ್ಮೋಸ್ಟ್ ಪ್ರೊಸೆಸ್ನ ಮುಗಿಸೋ ಲಕ್ಷಣಗಳು ಕಾಣ್ತಿದೆ.